ಕಿಡ್ನಿ ಫೇಲ್ಯೂರ್ ಆಗಿದ್ದು ಅಂತ ಗೊತ್ತಾಗಿದ್ದು. ಹೈ ಬಿ ಪಿಯಿಂದ ಆಗಿದೆ. ಬಿ ಪಿ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಅದು ಆ್ಯಕ್ಚುಲಿ ಸಿಂಟಮ್ಸು ಸಹ ತುಂಬ ಕಮ್ಮಿ. ಒಂದು ಪಾಯಿಂಟಲ್ಲಿ ಹುಷಾರಿಲ್ಲ ಅಂದಾಗ ಗೊತ್ತಾಗಿದೆ. ಅದು ಬಿ ಪಿ ಇರೋದು ಮುಂಚೆ ಗೊತ್ತಿರಲಿಲ್ಲ. ಮುಂಚೆ ಬಿ ಪಿ ಇತ್ತು ಅಂತ ಗೊತ್ತಿರಲಿಲ್ಲ. ಎಷ್ಟಿತ್ತು ಕ್ರಿಯಾಟಿನಿನ್ ಅವಾಗ? ಕ್ರಿಯಾಟಿನ್ ಅವಾಗ ಆಲ್ಮೋಸ್ಟ್ 18 ಪಾಯಿಂಟ್ ಇತ್ತು ಅವಾಗ. ಬ್ಲಡ್ ಎಲ್ಲ ಕಾಫ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಮಧ್ಯದಲ್ಲಿ. ಒಂದು 2 ಮಂತ್ಸ್ ಆರಾಮಾಗಿದೆ ಅಂತ ಅನ್ನಿಸ್ತು, ಕಮ್ಮಿ ಆಗ್ತಾ ಇದೆ ಅಂತ ಅನ್ನಿಸ್ತು, ಆಮೇಲೆ ಮತ್ತೆ ಜಾಸ್ತಿ ಆಗೋಯ್ತು. ಕಾಲೂತ ಒಂದು ನೈಟಲ್ಲಿ ಯೂರಿನ್ 3 to 4 ಟೈಮ್ಸ್ ಹೋಗ್ತಾ ಇದೆ. ಅದೊಂದೇ ಸಿಂಟಮ್ಸ್ ಅಂತ ಗೊತ್ತಾಗಿದ್ದು ನನಗೆ. ಆಮೇಲೆ ತಲೆನೋವು ಬರ್ತಾ ಇತ್ತು ನನಗೆ. ಡಯಾಲಿಸಿಸ್ ಅಲ್ಲಿ ಸ್ವಲ್ಪ ಹೇಳಕ್ಕಾಗತ್ತಾ ಏನೇನು ಆಗ್ತಿತ್ತು ನಿಮ್ಗೆ ಸಮಸ್ಯೆ? ಅಥವಾ ಡಯಾಲಿಸಿಸ್ ಆರಾಮಾಗಿರ್ತಿತ್ತಾ? ಅಥವಾ ಅದೊಂದು ಸ್ವಲ್ಪ ಹೈಲೈಟ್ ಮಾಡ್ತೀರಾ ನಮಗೆ? ಡಯಾಲಿಸಿಸ್ ಅದು ತುಂಬ ಕಷ್ಟನೇ ಸರ್. ಅದು ಒನ್ ಡೇ ಇದರಲ್ಲಿದೆ ಸ್ವಲ್ಪ ಅನ್ಕಾನ್ಷಿಯಸ್ ಅಥವಾ ಕಾನ್ಷಿಯಸ್ ಬರೋದು ಇದಾಗ್ತಾರೆ ಇತ್ತು. 2ನೇ ದಿನಕ್ಕೆ ಕಾನ್ಷಿಯಸ್ ಕರೆಕ್ಟಾಗಿ ಬಂತು. ಅವಾಗ ಇದು ನೋಡಿದಾಗ ಏನು ಅಂಥ ಪೇಯ್ನ್ ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಆರಾಮಾಗಿದ್ದೆ ನಾನು. Hello, I am Dr. Sunil, consultant nephrologist and transplant physician from Sparsh Hospital, RR Nagar, Bangalore. Today, we have with us Mr. Ravi, who has a journey since last 2 years through dialysis and transplant. So let us welcome Mr. Ravi. Ravi, ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ? ಈಗ ಚೆನ್ನಾಗಿದ್ದೀನಿ ಸರ್, ಆರಾಮಾಗಿದ್ದೀನಿ ಈಗ. ಓಕೆ, ಐ ಥಿಂಕ್ ನಾವೇನು ಅಂದ್ಕೊಂಡ್ವಿ ಅಂದರೆ ಒಂದ್ಸರಿ ನಿಮ್ಮ ಹತ್ರ ಮಾತಾಡೋಣ, ಲಾಸ್ಟ್ 2 years ಹೆಂಗಾಗಿದೆ ನಿಮಗೆ ಅಂತ. ಓಕೆ. ಸೊ ಬಟ್ ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಹೇಳ್ತೀರಾ ಲಾಸ್ಟ್ 2 yearsಲ್ಲಿ ನಿಮ್ಮ ಲೈಫಲ್ಲಿ ಏನೇನಾಗಿದೆ ಅಂತ? ಹೇಳ್ತೀನಿ ಸರ್, ತೊಂದರೆ ಇಲ್ಲ. ಅದು ಲಾಸ್ಟ್ 2 years ಸ್ಟಾರ್ಟಿಂಗ್ ಕಿಡ್ನಿ ಫೇಲ್ಯೂರ್ ಆಗಿದ್ದು ಅಂತ ಗೊತ್ತಾಗಿದ್ದು. ಹೈ ಬಿ ಪಿಯಿಂದ ಆಗಿದೆ. ಬಿ ಪಿ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಅದು ಆ್ಯಕ್ಚುಲಿ ಸಿಂಟಮ್ಸು ಸಹ ತುಂಬ ಕಮ್ಮಿ. ನಾನು ಮಾಡ್ತಾಯಿದ್ದ ಕೆಲಸದಿಂದ ಇದರಿಂದ ಗೊತ್ತಾಗಿರಲಿಲ್ಲ. ಏನು ವರ್ಕ್ ಮಾಡ್ತಿದ್ರಿ ನೀವು? ನಾವು ಡ್ರೈ ಕ್ಲೀನ್ ಬಿಸ್ನೆಸ್ಸಲ್ಲಿ ಇದ್ದಿದ್ದು. ಸರ್ವಿಸಿಂಗು, ಆಚೆ ಓಡಾಡೋದು, ಒಳಗಡೆ ಇದು ಮಾಡೋದು, ಹಾಗೆ ತುಂಬ ಹೆವಿ ಇದೆ ಅಂದರೆ ಗೊತ್ತಾಗ್ತಿರ್ಲಿಲ್ಲ ನನಗದು. ಈಗ ಒಂದು ಪಾಯಿಂಟಲ್ಲಿ ಹುಷಾರಿಲ್ಲ ಅಂದಾಗ ಗೊತ್ತಾಗಿದೆ. ಅದು ಬಿ ಪಿ ಇರೋದು ಮುಂಚೆ ಗೊತ್ತಿರಲಿಲ್ಲ. ಮುಂಚೆ ಬಿ ಪಿ ಇತ್ತು ಅಂತ ಗೊತ್ತಿರಲಿಲ್ಲ. ಯಾವಾಗ ನನಗೆ ಹುಷಾರಿಲ್ಲದ ಆಯಿತು ಅನ್ನೋ ಅದೇ ಕಿಡ್ನಿ ಪ್ರಾಬ್ಲಮ್ ಡಿಸೀಸ್ ಇದೆ ಅಂತ ಗೊತ್ತಾಗೋದಕ್ಕೆ 20 days ಬ್ಯಾಕ್ ಗೊತ್ತಾಗಿದ್ದು ನನಗದು ಬಿ ಪಿ ಇದೆ ಅಂತ. ಆಮೇಲೆ ಚೆಕಪ್ಗೆ ಬಂದಾಗ ಕಾಲು ಸ್ವೆಲ್ಲಿಂಗ್ ಬಂತು. ಓಕೆ, ಕಾಲೂತ ಇತ್ತಾ? ಕಾಲೂತ ಬಂತು. ಆವಾಗ ಅದು ನಾರ್ಮಲ್ ಅಲ್ಲ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆದಾಗ ಬಂದು ಫಸ್ಟ್ ವಿಸಿಟಿಂಗ್ಗೆ ಬಂದಿದ್ದೇವೆ ನಿಮ್ಮ ಹತ್ರನೇ. ಆವಾಗ ಫಸ್ಟು ಸ್ಟಾರ್ಟಿಂಗ್ ಏನು ಅದು ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು, ಬಟ್ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಇರಲಿಲ್ಲ. ಅವಾಗ 3 months ಕೋರ್ಸ್ ತೊಗೊಳ್ಳಿ, ಅದನ್ನು ಸರಿ ಹೋಗುತ್ತೆ ಅಂತ ಫಸ್ಟು ಸಜೆಸ್ಟ್ ಮಾಡಿದ್ರಿ ನೀವು. ಎಷ್ಟಿತ್ತು ಕ್ರಿಯಾಟಿನಿನ್ ಅವಾಗ? ನೀವು ಕ್ರಿಯಾಟಿನ್ ಅವಾಗ ಆಲ್ಮೋಸ್ಟ್ 18 ಪಾಯಿಂಟ್ ಇತ್ತು ಅವಾಗ. 18 ಪಾಯಿಂಟ್ ಇತ್ತು. 18 ಪಾಯಿಂಟ್ ಇತ್ತು. ಅದು ಇವಾಗ ಹಾಫ್ ಏನೋ ಇದಾಗಿದೆ, ಇನ್ನು ಪೂರ್ತಿಯಾಗಿಲ್ಲ. ಹಾಫ್ ಅಷ್ಟೇ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಆಗಿರೋದು ಅಂತ ಇದು ಮಾಡಿದ್ರಿ. ಅದು ತೊಗೊಂಡಾದ್ಮೇಲೆ ಅದಕ್ಕೆ ಸರಿ ಹೋಗಲಿಲ್ಲ. ಮತ್ತೆ ಇನ್ನೊಂದ್ಸಲ ಬ್ಲಡ್ ಎಲ್ಲ ಕಾಫ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಮಧ್ಯದಲ್ಲಿ. ಒಂದು 2 months ಆರಾಮಾಗಿದೆ ಅಂತ ಅನ್ನಿಸ್ತು, ಕಮ್ಮಿ ಆಗ್ತಾ ಇದೆ ಅಂತ ಅನ್ನಿಸ್ತು, ಆಮೇಲೆ ಮತ್ತೆ ಜಾಸ್ತಿ ಆಗೋಯ್ತು. 2ನೇ ಸಲ ಅಲ್ಲೇ ಅಡ್ಮಿಟ್ ಆಗಿದ್ದು ಮತ್ತೆ ಹಾಸ್ಪಿಟ್ಲಿಗೆ. ಆ ಟೈಮಲ್ಲೇ ಗೊತ್ತಾಗಿದ್ದು ಕಿಡ್ನಿ ಕಂಪ್ಲೀಟಾಗಿ ಫೇಲ್ ಆಗಿದೆ ನಿಮಗೆ. ಮುಂದಕ್ಕೆ ನೀವು ಡಯಾಲಿಸಿಸಲ್ಲೇ ಇರಬೇಕಾಗಿ ಬರುತ್ತೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಓನ್ಲಿ ಆಪ್ಷನ್ ಅದು ಅಂತ ಆವಾಗಲೇ ಗೊತ್ತಾಗಿದ್ದು ನನಗೆ. ಓಕೆ, ಮತ್ತೆ ನಿಮಗೆ ಕಾಲೂತ ಬಿಟ್ಟರೆ ಬೇರೆ ಯಾವ್ದೋ ಲಕ್ಷಣ ಇತ್ತಾ? ಮುಖ ಊತ ಅಥವಾ ಯೂರಿನ್ ಕಮ್ಮಿ ಹೋಗೋದು? ಅದು ಮುಖ ಊತ ಎಲ್ಲ ಏನು ಬಂದಿರಲಿಲ್ಲ. ಕಾಲೂತ ಒಂದು ನೈಟಲ್ಲಿ ಯೂರಿನ್ 3 to 4 ಟೈಮ್ಸ್ ಹೋಗ್ತಾ ಇದೆ. ಅದೊಂದೇ ಸಿಂಟಮ್ಸ್ ಅಂತ ಗೊತ್ತಾಗಿದ್ದು ನನಗೆ. ಆಮೇಲೆ ತಲೆನೋವು ಬರ್ತಾ ಇತ್ತು ನನಗೆ. ಓಕೆ, ಅದು ಬಿಟ್ಟರೆ ಬೇರೆ ಯಾವುದೇ ಥರದ್ದು ಇದಾಗಲಿ ತಲೆ ಸುತ್ತು ಬರೋದು ಅಥವಾ ಇದು ಬರೋದು ಆ ಥರದಲ್ಲ ಏನಿಲ್ಲ. ಅದು ತಲೆನೋವು ಬರ್ತಾ ಇದ್ದಿದ್ದು 2 months ಅಥವಾ 1 month ಅಲ್ಲ 2 months ಒನ್ಸ್ ಆ ಥರ ತಲೆನೋವು ಬರ್ತಾ ಇದ್ದಿದ್ದು. ಕಾಲು ಊತ ಬಂದಿದ್ದು ಅದೇ 20 days ಬ್ಯಾಕ್. ಅದು ಬಿ ಪಿ ಇದೆ ಅಂತ ಗೊತ್ತಾಯ್ತಲ್ಲ, ಆವಾಗಲೇ ಕಾಲು ಊತ ಬಂದಿದ್ದು. ನಿಮಗೆ ಬಯಾಪ್ಸಿ ಏನಾರ ಮಾಡಿದ್ವಾಗ? ಬಯಾಪ್ಸಿ ಮಾಡಿದ್ರಿ ಅವಾಗ. ಆ ಬಯಾಪ್ಸಿನಲ್ಲೇ ಗೊತ್ತಾಗಿದೆ ಬಿ ಪಿ ತುಂಬ ಹೆವಿ ಆಗಿ ನಿಮಗೆ ಈ ಥರ ಆಗಿದೆ ಅಂತ ನೀವೇ ಹೇಳಿದ್ದು ಅವಾಗ. ಹಿಮೋಗ್ಲೋಬಿನ್ ಕಮ್ಮಿ ಆಗಿತ್ತು? ಹಿಮೋಗ್ಲೋಬಿನ್ ತುಂಬ ಕಮ್ಮಿ ಆಗಿತ್ತು. ಆಲ್ಮೋಸ್ಟ್ 8 ಪಾಯಿಂಟ್ಗೆ ಬಂದಿತ್ತು ಅವಾಗ. 7 to 8 ಪಾಯಿಂಟಲ್ಲಿ ಇತ್ತು ಅವಾಗ. ಓಕೆ, ಆಮೇಲೆ ಈಗ ಡಯಾಲಿಸಿಸ್ ಶುರು ಮಾಡ್ತೀವಿ ಅಲ್ವಾ? ಆಮೇಲೆ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ದು. ಅದೆಲ್ಲ ಆದಮೇಲೆ ಫಸ್ಟ್ ಟ್ರೀಟ್ಮೆಂಟ್ ಆಗಿ 4 months ಆದಮೇಲೆ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ದು ನನಗೆ. ಓಕೆ, ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳಿರ್ತೀವಲ್ಲ? ಹೇಳಿದ್ರಿ ಅವಾಗ. ಅದಾದಮೇಲೆ ಅದೇ ಫಸ್ಟ್ ಸ್ಟಾರ್ಟಿಂಗ್ ಏನು ಹೇಳಿರಲಿಲ್ಲ. 2ನೇ ಸಲ ಅಡ್ಮಿಟ್ ಆಗೋದಾಗ ಇಲ್ಲ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಇದು ಅಂತ ಗೊತ್ತಾಯ್ತಲ್ಲ, ಆವಾಗ ಸಜೆಸ್ಟ್ ಮಾಡಿದ್ರಿ. ಅವಾಗ ಯಾರನ್ನ ನಮ್ಮ ಮನೆ ಅಥವಾ ಬ್ಲಡ್ ರಿಲೇಷನ್ನಲ್ಲೇ ಇದ್ದರೆ ಅವರಿಂದ ನೀವು ತೊಗೋಬೋದು. ಇದು ಬೇರೆ ಆಪ್ಷನ್ ಇಲ್ಲ ನಿಮಗೆ. ಟ್ರೀಟ್ಮೆಂಟ್ ಇದೆಯಾ, ಇಲ್ಲ ಡಯಾಲಿಸಿಸಲ್ಲಿ ಇರಬೇಕಾಗತ್ತೆ, ಇಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬೇಕಾಗತ್ತೆ. ಆ ಎರಡು ಬಿಟ್ಟರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ ಇದಕ್ಕೆ. ಅಂದರೆ ಟ್ರೀಟ್ಮೆಂಟ್ ಬೇರೆ ಇಲ್ಲ, ಇದು ಲೈಫ್ ಟೈಮ್ ಇದೇ ಥರನೇ ಇರುತ್ತೆ ಅಂತ ಫಸ್ಟ್ ಸಜೆಸ್ಟ್ ಮಾಡಿದ್ರಿ. ಆಮೇಲೆ ಫಸ್ಟ್ ನಮ್ಮ ತಾಯಿಯವ್ರದ್ದು ತೊಗೋಬೇಕು, ಅವ್ರದ್ದು ನಮ್ಮದೇ ಸೇಮ್ ಬ್ಲಡ್ ಗ್ರೂಪ್ ಇದ್ದಿದ್ದು ತೊಗೋಬೇಕು ಅಂತ ಅಂದ್ಕೊಂಡಿದ್ದು. ಆಮೇಲೆ ಅವ್ರದ್ದು ಓವರ್ ವೆಯ್ಟ್ ಇದ್ದಾರೆ ಅನ್ನೋ ಕಾರಣಕ್ಕೆ ಯಾವುದಕ್ಕೂ ನೀವು ಒಂದ್ಸಲ ಸೇವಾ ಇದು ಬರುತ್ತಲ್ಲ, ಅದು ಕಿಡ್ನಿ ಜೀವನ ಸಾರ್ಥಕತೆ ಆದಮೇಲೆ ಅದರಲ್ಲಿ ಒಂದ್ಸಲ ರಿಜಿಸ್ಟರ್ ಮಾಡಿ ಫಸ್ಟು. ಆಲ್ಮೋಸ್ಟ್ 1 year ಇಂದ 2 year ಒಳಗಡೆ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ ನಿಮಗೆ. ಅಲ್ಲಿವರೆಗೂ ಡಯಾಲಿಸಿಸಲ್ಲಿ ನೀವು ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ನಿಮ್ಮ ತಾಯಿಯವ್ರದ್ದೇ ಪರ್ಫೆಕ್ಟ್ ಮ್ಯಾಚ್ ಆಯಿತು, ಇದೆಲ್ಲ ಕಮ್ಮಿ ಆಯಿತು ಅಂದರೆ ನೀವು ಅಲ್ಲೇ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡು ಸರಿ ಹೋಗ್ಬೋದು ಅಂತ ಹೇಳಿದ್ರಿ ಫಸ್ಟು. ಅದು ಇದರಲ್ಲಿ ಸಜೆಷನ್ ಕೊಟ್ಟಿದ್ದು ಫಸ್ಟ್ ಸಜೆಷನ್ ಅದೇನೇ ಅದು.
ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ. ನಿಮ್ಮ ತಾಯಿಯವ್ರದ್ದು ಬಂದರೆ, ಈಗ ನೀವು ಹೇಳಿದ್ರೆ ನಿಮ್ಮ ತಾಯಿಯವರು ಓವರ್ ವೆಯ್ಟ್ ಇದ್ದಾರೆ ಅಂತ, ಎಷ್ಟು ತೂಕ ಇದ್ರು ಏನಾರ ನೆನಪಲ್ಲಿದೆಯಾ ಅವಾಗ 2 years ಕೆಳಗೆ? ನಿಮ್ಮ ತಾಯಿ ಆಲ್ಮೋಸ್ಟ್ 102 103 ಏನೋ ಇದ್ರು. ಓಕೆ, ನಾನು ಎಷ್ಟು ಕಮ್ಮಿ ಆಗಲಿ ಅಂತ ಬಿಫೋರ್ 90 ಒಳಗಡೆ ಬರ್ಬೇಕು ಅವ್ರು, ಅಷ್ಟೊಳಗಡೆ ಇದ್ರೆ ಬೆಟರ್ ಅಂತ ಹೇಳಿದ್ರಿ ನೀವು. ಬಟ್ ಆದ್ರೆ ನಿಮ್ಮ ತಾಯಿಗೆ ಶುಗರ್ ಬಿ ಪಿ ವೆಯ್ಟ್ ಓವರ್ ವೆಯ್ಟ್ ಇದ್ದಿದ್ದು ಅಂತ ಒಂದೇ ವೆಯ್ಟ್. ಐ ಥಿಂಕ್ ಅದನ್ನ ಅದೇ ಒಬೆಸಿಟಿ ಅಂತ ಹೇಳ್ತೀವಿ ನಾವು. ಹೌದು. ಸೊ ಓವರ್ ವೆಯ್ಟ್ ಅಂತ. ಸೊ ಮೋಸ್ಟ್ಲಿ ಅವರು ಗ್ರೇಡ್ 3 ಇದ್ರು ಅನ್ಸುತ್ತೆ, ಗ್ರೇಡ್ 3 ಒಬೆಸಿಟಿ ಇದ್ರು ಅನ್ಸುತ್ತೆ. ಪ್ರಾಬ್ಲಿ ಅದಕ್ಕೋಸ್ಕರ ನಾವು 80 kg ಅಥವಾ 90 kg ಒಳಗೆ ಬಂದ್ಲಿ ತಗೋಣ ಅಂತ. ಬಟ್ ನಿಮ್ಮ ತಾಯಿ ಟ್ರೈ ಮಾಡಿದ್ರೆ ವೆಯ್ಟ್ ಲಾಸ್ ಟ್ರೈ ಮಾಡಿದ್ರು ಸರ್, ತುಂಬಾ ಟ್ರೈ ಮಾಡಿದ್ರು. ಹಾಸ್ಪಿಟ್ಲಿಗೆಲ್ಲ ನೀವು ಸಜೆಸ್ಟ್ ಮಾಡಿದ್ರಲ್ಲ ಯಾರನ್ನ ವೆಯ್ಟ್ ಲಾಸ್ ಇವಾಗ ಟ್ರೈ ಮಾಡಿ, ಅವ್ರನ್ನೆಲ್ಲ ವಿಚಾರಿಸಿ ಇದು ಮಾಡೋದು, ವಾಕಿಂಗ್ ಮಾಡೋದು, ಆಮೇಲೆ ಎಕ್ಸಸೈಸ್ ಮಾಡೋದು ಎಲ್ಲ ಟ್ರೈ ಮಾಡೋದು. ಪಾಪ ಮೊದಲಿಂದಾನು ಇರೋದೇ ಆ ಥರ. ಬಟ್ ಆದರೆ ವೆಯ್ಟ್ ಲಾಸ್ ಆಗಿಲ್ಲ. ಒಂದು 10 kg ಏನೋ ವೆಯ್ಟ್ ಲಾಸ್ ಆದ್ರೆ ಅಷ್ಟೇನೆ. 101 102 ವರೆಗೇನೋ ಬಂದ್ರು, ಅದಕ್ಕಿಂತ ಕಮ್ಮಿ ಆಗಲೇ ಇಲ್ಲ ಆಮೇಲಿಂದ. ಓಕೆ, ಈಗ 2024 ನೀವು ಡಯಾಲಿಸಿಸ್ ಶುರು ಮಾಡ್ತೀರಾ, 2024 ರಿಜಿಸ್ಟರ್ ಮಾಡ್ತೀರಾ? ಅವಾಗಲೇ ರಿಜಿಸ್ಟರ್ ಮಾಡ್ತೀರಾ. ಸೊ ಜೀವನ ಸಾರ್ಥಕತೆನಲ್ಲಿ. ಸೊ ಅದೇ ನಾವು ಯೂಶಲಿ ಆಗ 1.5-2 ವರ್ಷ ಆಗುತ್ತೆ 2 ವರ್ಷ ಸಿಗ್ಲಿಕ್ಕೆ ಅಂತ ಹೇಳ್ತೀವಲ್ವಾ. ಸೊ ದಟ್ ಈ ಟೈಮಲ್ಲಿ ನೀವು ಡಯಾಲಿಸಿಸ್ ಅಲ್ಲಿ ಇರ್ತೀರಾ ಅಲ್ವಾ. ಸೊ ಡಯಾಲಿಸಿಸ್ ಅಲ್ಲಿ ಸ್ವಲ್ಪ ಹೇಳಕ್ಕಾಗತ್ತಾ ಏನೇನು ಆಗ್ತಿತ್ತು ನಿಮ್ಗೆ ಸಮಸ್ಯೆ, ಅಥವಾ ಡಯಾಲಿಸಿಸ್ ಆರಾಮಾಗಿರ್ತಿತ್ತಾ, ಅಥವಾ ಅದೊಂದು ಸ್ವಲ್ಪ ಹೈಲೈಟ್ ಮಾಡ್ತೀರಾ ನಮಗೆ? ಡಯಾಲಿಸಿಸ್ ಅದು ತುಂಬಾ ಕಷ್ಟನೇ ಸರ್. ಅದು ಒಂದು ಕೈಗೆ ಆಪರೇಷನ್ ಮಾಡಿಸ್ಕೊಳ್ಳೋವರೆಗೂ ಫಸ್ಟ್ ಕತ್ತಲ್ಲಿತ್ತು ನನಗೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಮಾಡಿಸಿಲ್ಲ ನಾನು. ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಿದ್ರಿಂದ ಕೈಯದು ಮಾಡ್ಸೋದಕ್ಕಾಗಲ್ಲ ಅಂದ್ಬಿಟ್ಟು ಕತ್ತಲ್ಲಿ ಕೆಥಟ್ರಿನ್ ಹಾಕಿದ್ರಲ್ಲ, ನಾನು 3 times ಹಾಕ್ಸ್ಕೊಂಡಿದ್ದೀನಿ ಅದನ್ನ ಕೆಥಟ್ರಿನ್. ಆಗ ಇನ್ನು ಇನ್ಫೆಕ್ಷನ್ ಬೇಗ ಆಗ್ಬಿಡ್ತಾ ಇತ್ತು, ಜ್ವರ ಬಂದ್ಬಿಡೋದು, ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ ಅವತ್ತಿನ ದಿನ. ಅವತ್ತು ಡಯಾಲಿಸಿಸ್ ಮಾಡಿಸ್ಕೊಂಡು ಹೋಗ್ತೀನಿ, ಅವತ್ತು ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ತುಂಬ ವಾಮಿಟಿಂಗ್ ಆಗ್ತಿತ್ತು, ಅವತ್ತು ತುಂಬ ಕಷ್ಟ ಆಗ್ತಿತ್ತು. ಅದಾದಮೇಲೆ ಒಂದು 3 months ಆದಮೇಲೆ ನನ್ನ ಕೈಗೆ ಆಪ್ರೇಷನ್ ಮಾಡಿಸ್ಕೊಂಡು ಇದು ಮಾಡಿದ್ದು. ಅದು ಮಾಡಾದ್ಮೇಲೆ ಇನ್ಫೆಕ್ಷನ್ ಕಮ್ಮಿ ಆಯಿತು, ಜ್ವರ ಬರೋದು, ಆಮೇಲೆ ವಾಮಿಟಿಂಗ್ ಆಗೋದು. ಅದು ಹಂಗೆ ಬೇಗ ಕಮ್ಮಿ ಆಗಲಿಲ್ಲ. ಒಂದು 3 to 4 months ಅದನ್ನು ಇದರಲ್ಲಿ ರೆಸ್ಟಲ್ಲೇ ಇದ್ದೆ ನಾನು. ಎಲ್ಲೂ ಕೆಲಸಕ್ಕೆ ಏನೂ ಹೋಗ್ತಿರ್ಲಿಲ್ಲ, ಮಾಡ್ತಿಲ್ಲ, ರೆಸ್ಟಲ್ಲಿ ಇರ್ತಿದ್ದೆ. ಆದರೂ ತುಂಬ ಸುಸ್ತಾಗ್ತಿತ್ತು. ಹೋಗಿ ಮಲಗಿಬಿಟ್ರೆ ಸಾಕಪ್ಪ ಅನ್ನೋ ಅಷ್ಟು ಸುಸ್ತಾಗ್ತಾ ಇತ್ತು ಅವಾಗ. ಆಮೇಲೆ ಒಂದು 3 to 4 months ಆದಮೇಲೆ ಸ್ವಲ್ಪ ಅಡ್ಜಸ್ಟ್ ಆಯಿತು ಇದಕ್ಕೆ. ಡಯಾಲಿಸಿಸ್ ಮಾಡ್ಬಿಟ್ಟು ಆರಾಮಾಗಿ ನಾನೇ ಒಬ್ಬೊಬ್ಬನೇ ಎದ್ದು ಓಡಾಡ್ಬೋದು, ಬಸ್ಸಲ್ಲಿ ಹೋಗೋದು ಬರೋದು ಮಾಡ್ತಿದ್ದೆ. ಬಟ್ ಅವತ್ತಿನ ದಿನ ತುಂಬ ಸುಸ್ತಿದ್ದೇ ಇರುತ್ತೆ. ಅವತ್ತಿನ ದಿನ ಫುಲ್ ಡೇ ರೆಸ್ಟ್ ಮಾಡಲೇಬೇಕು ಅವತ್ತು. ಅದ್ರ ಮಾರನೇ ದಿನಾಗೆ 2 ದಿನ, ಅದ್ರ ಮಾರನೇ ದಿನಾಗೆ 2 ದಿನ ಚೆನ್ನಾಗಿರ್ತಿದೆ. 2 days ಅಲ್ಲೇ ಚೆನ್ನಾಗಿರ್ತಿದೆ. ಡಯಾಲಿಸಿಸ್ ತುಂಬ ಸುಸ್ತಾಗ್ತಿತ್ತು, ರೆಸ್ಟ್ ಮಾಡಲೇಬೇಕಿತ್ತು ಅವತ್ತು. ನೆಕ್ಸ್ಟ್ 2 days ಈ ಟೈಮಲ್ಲಿ ನೀವು ಕೆಲಸನೂ ಮಾಡ್ತಿದ್ದೆ ಅವಾಗ? ಅದೇ ಫಸ್ಟ್ ಒಂದು ಅದೇ ಡಯಾಲಿಸಿಸ್ ಸ್ಟಾರ್ಟ್ ಮಾಡಾದ್ಮೇಲೆ 4 months ಏನೋ ನಾನು ಫುಲ್ ರೆಸ್ಟಲ್ಲೇ ಇದ್ದೆ. ಅದಾದ್ಮೇಲಿಂದ ಕೆಲಸಕ್ಕೆ ಹೋಯ್ತು. ಲೈಟ್ ತುಂಬ ಹೆವಿ ವೆಯ್ಟ್ ಇದ್ರದ್ದೆಲ್ಲ ಏನು ಕೆಲಸ ಮಾಡ್ತೀವಿ, ಲೈಟ್ ಪ್ಯಾಕಿಂಗು ಅಥವಾ ಏನೋ ಒಂದು ಅಲ್ಲಿಂದ ಇಲ್ಲಿಗೆ ಇದು ಮಾಡೋದು, ಆ ಥರದಷ್ಟೇ ಕೆಲಸ ಮಾಡ್ತಾ ಇದ್ದು. ಅಷ್ಟು ಮಾಡಿಕೊಂಡು ಅದೇ 2 ವರ್ಷ ಅದನ್ನು ತಳ್ಳಿದ ಅಲ್ಲಿಗೆ ಡಯಾಲಿಸಿಸ್ನು. ಮತ್ತು ಈ ಟೈಮಲ್ಲಿ ನಿಮಗೆ ಇನ್ಫೆಕ್ಷನ್ಸ್ ಆಯಿತಾ? ಅಂದರೆ ಈಗ ನೀವು ಡಯಾಲಿಸಿಸ್ ಮಾಡಿಸಿದ್ರಿ 2024 ಟ್ರಾನ್ಸ್ಪ್ಲಾಂಟ್ ಆಗೋ ತನಕ. ಸೊ ಅಷ್ಟಲ್ಲೇ ಇನ್ಫೆಕ್ಷನ್ಸ್ ಏನು ಆಯ್ತಾ ನಿಮಗೆ? ಇನ್ಫೆಕ್ಷನ್ ಅದೇ ಒಂದು ಇದು ಜಾಂಡೀಸ್ ಮಧ್ಯದಲ್ಲಿ ಒಂದ್ಸಲ ಜಾಂಡೀಸ್ ಆಗಿತ್ತು ಅವಾಗ. ಅಂದರೆ ಲಾಸ್ಟ್ ಈಗ ಕರೆಕ್ಟಾಗಿ 6 months ಬ್ಯಾಕ್, 6 months ಬ್ಯಾಕಲ್ಲಿ ಟ್ರಾನ್ಸ್ಪ್ಲಾಂಟ್ 6 months ಬ್ಯಾಕಲ್ಲಿ ಆಗಿದ್ದು ನನಗೆ. ಅದು ಜಾಂಡೀಸ್ ಆಗಿತ್ತು. ಅದಕ್ಕೂ ಟ್ರೀಟ್ಮೆಂಟ್ ನೀವೇ ಹೇಳಿದ್ರಿ, ಅದು ಟ್ಯಾಬ್ಲೆಟ್ಸು ಕಂಪ್ಲೀಟಾಗಿ 3 months ಕೋರ್ಸ್ ಏನೋ ಇರುತ್ತೆ ಅದು ತೊಗೊಳ್ಳಿ ಅಂತ. ಅದೊಂದು ಬಿಟ್ಟರೆ ಬೇರೆ ಇನ್ಯಾವ ಇನ್ಫೆಕ್ಷನ್ ಆಗಲಿಲ್ಲ ಅವಾಗ. ಆ ಮಧ್ಯದಲ್ಲಿ ಚೆನ್ನಾಗಿದೆ ಅವಾಗ. ಓಕೆ, ಇದ್ರ ಟ್ರೀಟ್ಮೆಂಟು ಜಾಂಡೀಸ್ ಟ್ರೀಟ್ಮೆಂಟ್ ಕ್ಲಿಯರ್ ಆಯ್ತು, ಅದು ಕ್ಲಿಯರ್ ಆಯಿತು. ಕೋರ್ಸ್ ಕಂಪ್ಲೀಟ್ ಆಯಿತು, ಕ್ಲಿಯರ್ ಆಯ್ತು, ಅದು ನಾರ್ಮಲ್ ಬಂದಿದೆ ಈಗ. ಅದೇ ಜಾಂಡೀಸ್ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಟ್ರಾನ್ಸ್ಪ್ಲಾಂಟ್ ಅಂತಕ್ಕೆ ಬಂತಲ್ವಾ? ಅಂದರೆ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಸ್ವಲ್ಪ ಹೇಳಿ. ಅಂದರೆ ನಿಮಗೆ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಲ್ವಾ? ಅಂದರೆ ಇಮಿಡಿಯೇಟ್ಲಿ ಸಿಕ್ತ ಕಿಡ್ನಿ, ಅಥವಾ ಅದಕ್ಕಿಂತ ಮುಂಚೆ ಒಂದು 2-3 ಸತಿ ಹಾಸ್ಪಿಟ್ಲಿಂದ ಕಾಲ್ ಏನಾರ ಮಾಡಿದ್ದೀರಾ ನಮ್ಮ ಸ್ಪರ್ಶ ಹಾಸ್ಪಿಟ್ಲಿಂದ? ಇಲ್ಲ. ಈಗ ಒಂದು ಕರೆಕ್ಟಾಗಿ 6 months ಬ್ಯಾಕಲ್ಲಿ ಈಗ ಹಾಸ್ಪಿಟ್ಲಿಂದಾನೇ ಕಾಲ್ ಬಂದು ಫಸ್ಟ್ ಟೈಮ್ ಅದೇ ನನಗೆ. ಡೇಟ್ ಯಾವಾಗ, ಅಥವಾ ಯಾವ ರಫ್ಲಿ, ಅಂದರೆ ಯಾವ ಮಂತಲ್ಲಿ? ಸೆಪ್ಟೆಂಬರ್ ಮಂತ್ ಮೊದಲು ಮೇ ಬಿ 3 ಇರ್ಬೋದು ಅನ್ಸುತ್ತೆ, 3rd ಇರಬೇಕು, ಸಂಡೇ ಟೈಮ್, ಸೆಪ್ಟೆಂಬರ್ 3rd ಇರ್ಬೋದು ಅನ್ಸುತ್ತೆ. ಕೆಲಸ ಮಾಡ್ತಾ ಇದ್ದೆ ಅಲ್ಲೇ, ಇದರಲ್ಲೇ ವರ್ಕ್ಶಾಪಲ್ಲೇ ಇದ್ದೆ ಅವಾಗ. ಮಧ್ಯಾಹ್ನ 11 ಗಂಟೆಲೇನೋ ಕಾಲ್ ಬಂತು, ಈ ಥರ ಜೀವನ ಸಾರ್ಥಕತೆಯಿಂದ ಹಿಂಗೆ ಕಿಡ್ನಿದು ಬಂದಿದೆ, ನೀವು ಒಂದ್ಸಲ ಮ್ಯಾಚಿಂಗಿಗೆ ಬರ್ತೀರಾ, ನೀವು ಬಂದು ಹೋಗಿ ನೋಡ್ಕೊಂಡು ಹೋಗ್ತೀನಿ. ಅದೇ ಫಸ್ಟ್ ಕಾಲ್ ನನಗೆ. ಇಮಿಡಿಯೇಟಾಗಿ ಇಲ್ಲೇ ಇದ್ದಿದ್ದರಿಂದ ಬಂದೆ. ನಾನು ಬಂದು ಇಲ್ಲಿ ನಿಮ್ಮನ್ನೇ ಮೀಟ್ ಮಾಡಿದ್ದು ಫಸ್ಟು. ನೀವು ಇಲ್ಲೇ ಹೇಳಿದ್ರಿ ಫುಲ್ ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಸಿ ಒಂದ್ಸಲ. ಆಮೇಲೆ ಅಲ್ಲ ನೈಟಲ್ಲಿ ಬ್ಲಡ್ ಮ್ಯಾಚಿಂಗ್ ಇದಕ್ಕೆ ಬರ್ತಾರೆ, ಕಿಡ್ನಿ ಮ್ಯಾಚಿಂಗ್ ಇದಕ್ಕೆ ಬರ್ತಾರೆ. ಅದೇನಾದರೂ ಮ್ಯಾಚ್ ಆದರೆ ಕಂಪ್ಲೀಟ್ ಮೀನ್ಸ್ ಪ್ರೋಸೆಸ್ ಕರೆಕ್ಟಾಗಿ ನಿಮ್ಮ ಇದಕ್ಕೆ ಸೂಟ್ ಆದರೆ ನಿಮ್ಗೆ ಆಗತ್ತದು. ಇನ್ನು ನೀವು ಅಲ್ದಿರ ಇನ್ನೂ 3 ಜನ ಇದ್ದಾರೆ. ಅದಾದಮೇಲೇನು ಫಸ್ಟ್ ನೀವು ಬಂದು, ನೀವು ಲಾಸ್ಟ್ ಪ್ರಿಫರೆನ್ಸ್ ಬಂದು ನಿಮ್ಮದು ಲಾಸ್ಟಲ್ಲಿರೋದು. ಫಸ್ಟ್ ಪ್ರಿಫರೆನ್ಸ್ ಇನ್ನೂ 3 ಜನ ಬೇರೆ ಇದ್ದಾರೆ, ಅವ್ರಾದ್ಮೇಲೆ ನಿಮ್ಮದು ಬರುತ್ತೆ. ಅವ್ರು ಯಾರಿಗೂ ಸೆಟ್ ಆಗಿಲ್ಲ, ಇನ್ ಕೇಸ್ ಏನೋ ಮಿಸ್ಟೇಕ್ ಆಯಿತು, ಮಿಸ್ಟೇಕ್ ಆಗೋದ್ರಿಂದ ಅದು ಅವ್ರಿಗೆ ಸೆಟ್ ಆಗಲಿಲ್ಲ ಅಂದರೆ ನಿಮಗೆ ಸೆಟ್ ಆದರೆ
ನಿಮಗೆ ಬರುತ್ತೆ, ನಿಮಗೆ ಸೂಟ್ ಆದರೆ ಆಪ್ರೇಷನ್ ಮಾಡ್ಬೋದು ಅಂತ ಹೇಳಿದ್ರಲ್ಲಿ. ಅವತ್ತಿನ ದಿನ ಮೀನ್ಸ್ ಥರ್ಡ್ ಅವತ್ತೆಲ್ಲ ಫುಲ್ ಚೆಕಪ್ ಎಲ್ಲ ಆಯಿತು, ಅದೆಲ್ಲ ಮುಗಿಸ್ಕೊಂಡೆ. ನೈಟ್ ಮತ್ತೆ ಬರೋಕ್ಕೆ ಹೇಳಿದ್ರು, ಅದೇ ಬ್ಲಡ್ ಮ್ಯಾಚಿಂಗ್ ಇದ್ರದಕ್ಕೆ ಇದಕ್ಕೆ ಹೇಳಿದ್ರೆ ನೈಟ್ ಆಲ್ಮೋಸ್ಟ್ 1 o'clock ಏನೋ ಬ್ಲಡ್ ಟೆಸ್ಟಿಂಗ್ ತೊಗೊಂಡ್ರು, ಮ್ಯಾಚಿಂಗ್ ತೊಗೊಂಡ್ರು. ಮತ್ತು ಮಾರನೇ ದಿನ ಬೆಳಗ್ಗೆಗೆ ಬರೋಕ್ಕೆ ಹೇಳಿದ್ರು, 4ನೇ ತಾರೀಕಿಗೆ ಬರೋಕ್ಕೆ ಹೇಳಿದ್ರು. ಡಯಾಲಿಸಿಸ್ ಇಲ್ಲೇ ಮಾಡಿಸ್ಬೇಕು, ನೀವು ಬೇರೆ ಕಡೆ ಇದು ಮಾಡಿಬಿಡಿ. ನಾನು ಆ್ಯಕ್ಚುಲಿ ಪ್ರೈವೇಟಲ್ಲಿ ಡಯಾಲಿಸಿಸ್ ಮಾಡಿಸ್ತಾ ಇದ್ದೆ ಮುಂಚೆ, ಇಲ್ಲಿ ಮಾಡಿಸ್ತಾ ಇರಲಿಲ್ಲ. ಆವತ್ತಿನ ದಿನ ಇಲ್ಲೇ ಹೇಳಿದ್ರು, ಬಂದು ಇಲ್ಲೇ ಮಾಡಿಸ್ಬೇಕಾಗತ್ತೆ ನೀವು ಡಯಾಲಿಸಿಸ್ನ, ಅದು ಪೊಟ್ಯಾಷಿಯಮ್ ಇದೆಲ್ಲ ಏನೇನಿರೋ ಅದೆಲ್ಲ ಫುಲ್ ಕಂಪ್ಲೀಟ್ ಕಮ್ಮಿ ಆಗಬೇಕು, ನೀವು ಇಲ್ಲೇ ಮಾಡಿಸಿ ಅಂತ ಹೇಳಿದರು. 4th ಬಂದೆ 11 ಗಂಟೆಗೆ ಮತ್ತೆ ಫೋನ್ ಮಾಡಿದರು, ಬೇಗ ಬಂದು ಇದು ಸ್ಟಾರ್ಟ್ ಮಾಡಿಸ್ಕೊಳ್ಳಿ, ಅವರ್ ಜಾಸ್ತಿ ಬೇಕಾಗತ್ತೆ ನಿಮಗೆ ಅಂತ. ಮಾರನೇ ದಿನ ಬಂದೆ, ಅದು ರಿಪೋರ್ಟ್ಸ್ ಇನ್ನೂ ಬಂದಿರಲಿಲ್ಲ. ಡಯಾಲಿಸಿಸಲ್ಲಿ ಬಂದು ಇಲ್ಲಿ ಜಾಯ್ನ್ ಆಗಿದೆ, ಮಾಡಿಸ್ಕೊಳ್ತಾ ಇದ್ದೆ. ಅವಾಗ ಸಂಜೆ ಅದು ಎಲ್ಲರಿಗೂ 4 ಜನ ಪೇಷಂಟ್ಸ್ ಏನಿದ್ರೆ ಎಲ್ಲರಿಗೂ ಡಯಾಲಿಸಿಸ್ ಇದೆಲ್ಲ ನಡೀತಾ ಇತ್ತು. ಆಮೇಲೆ ಲಾಸ್ಟಲ್ಲಿ ಕನ್ಫರ್ಮ್ ಆಗಿದೆ, ನಿಮ್ದು ಆಗಲ್ಲ, ನಿಮಗೆ ಬೇರೆಯವ್ರಿಗೆ ಸೂಟ್ ಆಗಿದೆ, ಇದು ನಿಮ್ಮದು ಇದಾಯಿತು ಅಂತ ಹೇಳಿದ್ರು ಫಸ್ಟು. ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಆಲ್ಮೋಸ್ಟ್ 10 o'clock ಇರ್ಬೋದು ಅನ್ಸುತ್ತೆ. ಅವಾಗ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ, ಅವ್ರದ್ದು ಏನೋ ಒಳಗಡೆ ಪ್ರಾಬ್ಲಮ್ ಆಗಿದೆ, ಅವ್ರಿಗೂ ಕ್ಯಾನ್ಸಲ್ ಆಯಿತು, ನೀವು ಮಾಡಿಸ್ಕೊಳಕ್ಕೆ ರೆಡಿ ಇದ್ದೀರಾ ಅಂತ ಬಂದು 10 ಗಂಟೆ ನಾನು ಹೇಳಿದ್ದು. ಅಂದರೆ ನೀವು ಫಸ್ಟೇ ಚಾನ್ಸ್ ಅದು ಲಿಸ್ಟಲ್ಲಿ ಪ್ರಾಬ್ಲಮ್, ನೀವು ಥರ್ಡಲ್ಲಿ ಇದ್ರಿ, ಥರ್ಡಲ್ಲಿ ಲಾಸ್ಟಲ್ಲಿ ಇದ್ದಿದ್ದು ನಾನು. ಲಾಸ್ಟಲ್ಲಿ ಇದ್ದಿದ್ರಿ. ಸೊ ಫಸ್ಟ್ 2 ಪೇಷಂಟ್ಸ್ ಕಾರಣಾಂತರಗಳಿಂದ ಅವ್ರದ್ದು ಪ್ರಿಯಾರಿಟಿ ಮಿಸ್ ಆಗಿದ್ರಿಂದ ನಿಮಗೆ ಅಲಾಟ್ ಆಯ್ತು. ನನಗೆ ಅಲಾಟ್ ಆಯ್ತು, ಅದೇ ಫಸ್ಟ್ ಟೈಮ್ ನಾನು ಬಂದಿದ್ದಲ್ಲಿ ಚೆಕಪ್ಗೆ ಅಂತ ಬಂದಿದ್ದು ಫಸ್ಟ್ ಟೈಮ್ ಏನೇನೆ. ಓಕೆ, ಅಲಾಟ್ ಆಗಿದ್ದು ಅಲಾಟ್ ಆಗಿ ಮುಗಿದು ಫಸ್ಟ್ ಟೈಮ್ ಏನೇನಾಗಿದ್ದು ನನಗದು. ಓಕೆ, ಅವತ್ತು ನಿಮಗೆ ಟ್ರಾನ್ಸ್ಪ್ಲಾಂಟ್ ಆಯಿತು. ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಅದು ಸ್ವಲ್ಪ ಕೋರ್ಸ್ ಹೇಳ್ತೀರಾ? ಅಂದರೆ ನಿಮಗೆ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಹೆಂಗಿತ್ತು ಇಲ್ಲಿ ಎಕ್ಸ್ಪೀರಿಯನ್ಸು? ಆಪರೇಷನ್ ಸಕ್ಸಸ್ಫುಲ್ ಆಗಾಯ್ತು ಅಥವಾ ಪೇಯ್ನ್ ಇತ್ತಾ? ಅಥವಾ ಯೂಶಲಿ ನೀವು ಕೇಳಿರ್ತೀರಾ, ಕೆಲವೊಂದು ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ, ಸಕ್ಸಸ್ ಆಗಲ್ಲ ಕೆಲವೊಂದು ಹಾಸ್ಪಿಟ್ಲಲ್ಲಿ ಅಂತ. ಬಟ್ ಇಲ್ಲಿ ನೀವು ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಯಾವ ಥರ ಅನಿಸ್ತು ಅಂತ? ಟ್ರಾನ್ಸ್ಪ್ಲಾಂಟೇಷನ್ ಅದೇ ನನಗೆ ಫಸ್ಟ್ ಬಂದು ಹೇಳೋದು, 10 ಗಂಟೆಯಲ್ಲಿ ಬಂದು ಹೇಳಿದ್ರು, ಈ ಥರ ನಿಮಗೆ ಸೂಟಬಲ್ ಆಗಿದೆ, ಇದು ನೀವು ಮಾಡಿಸ್ಕೊಳಕ್ಕೆ ರೆಡಿ ಇದ್ದೀರಾ ಅಂತ. ಫಸ್ಟು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಹೇಳಿದೆ, ಈ ಥರ ಆಗಿದೆ, ಈಗ ಅಮೌಂಟ್ಸ್ಗೆಲ್ಲ ಇದಕ್ಕೆಲ್ಲ ಒಂದು ಸ್ವಲ್ಪನೇ ರೆಡಿ ಮಾಡ್ಕೊಂಡಿದ್ದು, ಪೂರ್ತಿ ರೆಡಿ ಮಾಡ್ಕೊಂಡಿರಲಿಲ್ಲ. ಅವ್ರು ಬಂದರು ಅಲ್ಲಿಂದ, ನಮ್ಮ ಭಾವ, ನಮ್ಮ ತಂಗಿ ಮದುವೆಯವರೆಲ್ಲ ಬಂದು ಮಾತಾಡ್ಕೊಂಡಾಗ ಓಕೆ ಏನೋ ಅಡ್ಜಸ್ಟ್ ಮಾಡೋಣ ಅಲ್ಲಿಗೆ ಅಂತ ಡಾಕ್ಟರ್ ಕನ್ಸಲ್ಟೇಷನ್ಗೆ ಕರ್ಕೊಂಬಂದ್ರು ಎಲ್ಲರೂ, ಸರ್ಜನ್ಸು ಮತ್ತು ಇವರು ಅನಸ್ತೇಷಿಯಸ್ಟ್ ಇವರೆಲ್ಲ, ಹಾರ್ಟ್ ಇದೆಲ್ಲರೂ ಕೂತ್ಕೊಂಡು ಹೇಳಿದ್ರು, ಈ ಥರ ಇದೆ ಕಂಡೀಷನ್ಸು, ನಿಮ್ಮದು ಹಾರ್ಟ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅಂಥ ಮೇಜರ್ ಏನೂ ಆಗೋಲ್ಲ, ನಿಮ್ಗೆ ಅದು ಮಾಡ್ಬೇಕಾದ್ರೆ ಆರಾಮಾಗತ್ತೆ, ಬಟ್ ನಿಮ್ಗೆ ಆ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ, ಅದು ಬೇರೆ ಇದೇನು ಪ್ರಾಬ್ಲಮ್ ಆಗೋಲ್ಲ. ಕಿಡ್ನಿ ಅದೇ ನಿಮ್ಮ ಇದರಲ್ಲಿ ಅಲ್ಟಿಮೇಟ್ ಪ್ರಾಬ್ಲಮ್ ಬಂದು ಕಿಡ್ನಿನ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೇಕಾದ್ರೆ ಫಸ್ಟು ಬ್ಲೂಗ್ ಏನೋ ಆಗುತ್ತೆ, ಅದಾದರೆ ಕಂಪ್ಲೀಟ್ ವೇಸ್ಟ್, ಅದು ನಿಮ್ಗೆ ಹಾಕಿದ್ರು ವೇಸ್ಟೇ ಅದು. ಆಮೇಲೆ ನಿಮ್ಮದು ಸೀನಿಯಾರಿಟಿ ಲಿಸ್ಟ್ ಹೋಗ್ಬಿಡುತ್ತೆ, ಮತ್ತು ನೀವು ಫಸ್ಟಿಂದ ಮಾಡ್ಕೋಬೇಕು, ಅದು ಫಸ್ಟ್ ರಿಸ್ಕ್ ಅದು ನಿಮಗೆ. ಆ ರಿಸ್ಕನ್ನು ನೀವೆಲ್ಲರೂ ಇವಾಗಲ್ಲ, ನೀವು 10 ವರ್ಷ ಬಿಟ್ಟು ಮಾಡಿಸಿದ್ರು ಆ ರಿಸ್ಕ್ ಇದ್ದೇ ಇರುತ್ತೆ, ನೀವು ಧೈರ್ಯ ತೊಗೊಂಡು ಮಾಡಿಸ್ಕೋಬೇಕು ಅದನ್ನಂತ ಫಸ್ಟ್ ಹೇಳಿದ್ದು ನನಗೆ. ಓಕೆ ಸರ್, ಅದು ಓಕೆ, ಅದು ನಮ್ಮ ಕೈಲಿ ಇಲ್ಲ, ಡಾಕ್ಟರ್ ಕೈಲೂ ಇಲ್ಲ, ಅದು ನಾವು ಅದು ದೇವ್ರ ಮೇಲೆ ಭಾರ ಹಾಕಿ ಮಾಡಲೇಬೇಕು, ಅದು ಓಕೆ ಇದು ಮಾಡಿಕೊಂಡ್ರೆ. ಆಮೇಲೆ ಇನ್ನೂ ಬೇರೆ ಹೇಳಿದ್ರು, ಮೀನ್ಸ್ ಬ್ಲಡ್ ಯೂರಿನ್ ಆಚೆ ಬರದೇ ಇರೋದಾಗದೆ ಆಗ್ಬೋದು, ಅಥವಾ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಇನ್ನೂ ಏನೋ ಬೇರೆ ಸಣ್ಣ ಪುಟ್ಟ ಸಿಂಟಮ್ಸ್ಗಳು ಬರ್ಬೋದು ನಿಮ್ಗೆ ಅದು ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ. ನಾವು ಅದು ಒಂದೇ ಸಲ ಹೇಳೋಕ್ಕಾಗಲ್ಲ. ಈ ಕೆಲವ್ರಿಗೆ 1 ಡೇನಲ್ಲೇ ಯೂರಿನ್ ಪಾಸ್ ಆಗಿಬಿಡುತ್ತೆ, ಇನ್ನು ಕೆಲವ್ರಿಗೆ 1 ವೀಕ್ ಆದರೂ ಆಗಲ್ಲ, 15 days ಆದರೂ ಆಗಲ್ಲ, ಅವಾಗ ಮತ್ತೆ ಡಯಾಲಿಸಿಸ್ ಮಾಡಬೇಕಾಗಿ ಬರುತ್ತೆ ನಮಗೆ. ಇವ್ರೇನು ಅಂದ್ಕೊಳ್ತಾರೆ, ಪೇಷಂಟ್ಸ್ ಏನು ಅಂದ್ಕೊಳ್ತಾರೆ, ನೀವು ಟ್ರಾನ್ಸ್ಪ್ಲಾಂಟೇಷನ್ ಮಾಡಾದ್ಮೇಲೂ ಏನಕ್ಕೆ ಡಯಾಲಿಸಿಸ್ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆವಾಗ ನಾವು ಅದು ಉತ್ತರ ಕೊಡಲೇಬೇಕು, ಯಾಕಂದರೆ ಅದು ಒಳಗಡೆ ಸೆಟ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ಅದೆಲ್ಲ ಇದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು ಕರೆಕ್ಟಾಗಿ. ಓಕೆ ಅನ್ನಿಸ್ತು. ಆಮೇಲೆ ನನ್ನ ಡೌಟ್ ಬಂದಿದ್ದು ಒಂದು ಕೇಳಿದೆ ನಾನು, ಸರ್ ಇದೆಲ್ಲ ಬರೋದಲ್ಲ ಕಾಂಪ್ಲಿಕೇಶನ್ಸು, ಓಕೆ ಏನೋ ಪ್ರಾಬ್ಲಮ್ ಆಯಿತು ಅಂದ್ರೂ ಅದಕ್ಕೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳಿದೆ ಫಸ್ಟ್ ಟೈಮ್. ಅದರಲ್ಲಿ ಇದೆ ಅಂತ ಹೇಳಿದ್ರು. ಇದಕ್ಕೆಲ್ಲ ಇದರೇನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂದರೆ ಅದಕ್ಕೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು, ಅದು ಅಲ್ಲಿಗೆ ಸರಿ ಹೋಗುತ್ತೆ. ಕಂಪ್ಲೀಟ್ ಫೇಲ್ಯೂರ್ ಏನಾಗಲ್ಲ ನಿಮ್ಗೆ. ಅದು ಕಂಪ್ಲೀಟ್ ಫೇಲ್ಯೂರ್ ಏನು ಬಂದು ಅದೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಅದನ್ನು ಜಾಯಿನ್ ಮಾಡಿದಾಗ ಏನಾರ ಬ್ಲೂ ಆದರೆ ಅದು ಒಂದೇ ಕಂಪ್ಲೀಟ್ ಫೇಲ್ಯೂರ್ ಅಂತ ಬರೋದು. ಇನ್ನು ಮಿಕ್ಕಿದೆಲ್ಲದಕ್ಕೂ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಸ್ ಇದೆ, ನೀವು ಮಾಡಿಸ್ಕೋಬೋದು ಅಂತ ಧೈರ್ಯ ಹೇಳಿದ್ರು ಅಲ್ಲೂ. ಅದೆಲ್ಲ ಕೇಳಾದ್ಮೇಲೆ ಓಕೆ ಮಾಡಿದ್ದು. ಅಲ್ಲೇ ಆವಾಗಲೇ ಇಮಿಡಿಯೇಟಾಗಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು. ಅವಾಗೇನು ನನಗೆ ಜ್ಞಾಪಕ ಇಲ್ಲ, ಅದಾದ್ಮೇಲೆ ಪೋಸ್ಟ್ ಆಪ್ ಅದೇ ನಿಮ್ಗೊಂದು 6 ಗಂಟೆ ನಿಮ್ಗೆ ಜ್ಞಾನ ಇರುತ್ತೆ. ಜ್ಞಾನ ಬಂದಾಗ ಹೆಂಗ್ ಅನಿಸ್ತು? ಜ್ಞಾನ ಬಂದಾಗ ಅಷ್ಟು ನನಗೇನು ಗೊತ್ತಾಗಿಲ್ಲ, ಅಂದ್ರೆ ಇನ್ನು ಮಂಪ್ರಲ್ಲೇ ಇತ್ತು, ಬಟ್ ಏನು ನೋವು ಅಂತ ಏನು ಅನಿಸ್ಲಿಲ್ಲ ನನಗೆ. ಶಿಫ್ಟ್ ಮಾಡಿದ್ರು ಇದಕ್ಕೆ ಬೇಸಿಕಲಿ ಪೇನ್ಲೆಸ್ ಥರ ಇತ್ತು, ಪೇನ್ ಇರಲಿಲ್ಲ, ಗೊತ್ತಾಗ್ಲಿಲ್ಲ ನನಗೆ ಅವಾಗ. ಅದು 1 ಡೇ ಇದರಲ್ಲಿದೆ, ಸ್ವಲ್ಪ ಅನ್ಕಾನ್ಷಿಯಸ್ ಅಥವಾ ಕಾನ್ಷಿಯಸ್ ಬರೋದು ಇದಾಗ್ತಾರೆ ಇತ್ತು. 2ನೇ ದಿನಕ್ಕೆ ಕಾನ್ಷಿಯಸ್ ಕರೆಕ್ಟಾಗಿ ಬಂತು. ಅವಾಗ ಇದು ನೋಡಿದಾಗ ಏನು ಅಂಥ ಪೇಯ್ನ್ ಅಂತ ಏನು ಅನ್ನಿಸ್ಲಿಲ್ಲ ನನಗೆ, ಆರಾಮಾಗಿದ್ದೆ ನಾನು. ಆಮೇಲೆ ಅಲ್ಲಿ ಕೇರ್ ಗಿವರ್ಸ್ ಇದ್ರಲ್ಲ, ಅವ್ರು ಬಂದು ಮಾತಾಡ್ಸಿದ್ರು, ಹೇಗಿದ್ದೀರಾ ಏನು ಎಲ್ಲ ಕರೆಕ್ಟಾಗಿ ಕೇಳ್ತಾಯಿದ್ರು. ಏನು ಅಂತ ನೋವಾಗಲಿ ಇದಾಗಲಿ ಏನಿರಲಿಲ್ಲ. ಆವತ್ತಿನ ದಿನ ಅಲ್ಲೇ ವಾಶ್ ಇದು ಮಾಡಿದ್ದು ಎಲ್ಲ ಆಯಿತು.
ಥರ್ಡ್ ಡೇ 3ನೇ ದಿನಗೆ ಎದ್ದು ಕುತ್ಕೊಳ್ಳೋಕ್ಕಾಗತ್ತಾ ಅಂತ ಕೇಳಿದ್ರು. ಸರಿ ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಎದ್ದು ಟ್ರೈ ಮಾಡಿದೆ, ಕುತ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಸ್ವಲ್ಪ ಪೇಯ್ನು ಸೈಡಲ್ಲಿ ಸ್ವಲ್ಪ ಪೇಯ್ನ್ ಇದಾಗಿತ್ತು. ಇಳಿಸಿದ್ರು ಕೆಳಗಡೆ, ಬೆಡ್ಡಿಂದ ಕೆಳಗಡೆ ಇಳಿಸಿದ್ರು. ಹಿಡ್ಕೊಂಡು ಸ್ವಲ್ಪ ದೂರ ವಾಕ್ ಮಾಡೋಕ್ಕಾಗತ್ತಾ ಅಂತ 3 ಡೇ 3rd ಡೇನಲ್ಲಿ. ಅಂದ್ರೆ ನಿಮ್ಗೆ ಡಯಾಲಿಸಿಸ್ ಅಲ್ಲಿ ಇದ್ದಾಗೂ ಈಗ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಡಯಾಲಿಸಿಸ್ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ, ಕರೆಕ್ಟ್? ಇಲ್ಲ, ಡಯಾಲಿಸಿಸ್ ಮಾಡಲಿಲ್ಲ. ನಿಮ್ಗೆ ಏನ್ ಡಿಫ್ರೆನ್ಸ್ ಕಾಣಿಸ್ತಿತ್ತು ಓವರ್ ಆಲ್ ಬಾಡಿಲಿ? ಅಂದ್ರೆ ನಿಮ್ಗೆ ಏನ್ ಅನಿಸ್ತಿತ್ತು? ಅಂದ್ರೆ ಬಾಡಿ ಈಗ ಡಯಾಲಿಸಿಸ್ ಅಲ್ಲಿ ಅಂದ್ರೆ ತೂಕ ಜಾಸ್ತಿ ಇರ್ತಿದ್ರಿ, ಉಸಿರಾಡೋ ಕಷ್ಟ ಆ ಥರ ಎಲ್ಲ ಇರುತ್ತಲ್ವಾ? ಹೌದು. ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಏನ್ ಡಿಫ್ರೆನ್ಸ್, ಒನ್ ಡಿಫ್ರೆನ್ಸ್ ಇಂಪಾರ್ಟೆಂಟ್ ನಿಮ್ಗೆ ಕಾಣಿಸ್ತು ಅಂತ ಅನ್ಸಿದ್ರೆ? ಇಂಪಾರ್ಟೆಂಟ್ ಅದೇ ಸರ್, ನೀವು ಹೇಳಿದ್ರಲ್ಲ ಬ್ರೆತ್ಲೆಸ್ ಆಗ್ತಿದ್ನಲ್ಲ, ಅದೇ ಮೇನ್ ಡಿಫ್ರೆನ್ಸ್ ಬಂದು ಅದೇನೇನೆ. ಅದು ಫುಲ್ಲು ಫ್ರೀ ಆಗಿತ್ತು ನನಗೆ. ಏನೋ ಒಂಥರ ಚೆಸ್ಟಿಂದ ಏನೋ ತುಂಬ ದೊಡ್ಡ ಭಾರನೇ ಇಳಿದೋಗಿತ್ತೇನೋ ಅನ್ನೋ ಥರ ಫೀಲ್ ಇತ್ತದು. ಆಮೇಲೆ ಮೈಯೆಲ್ಲ ಪೂರ್ತಿ ಸ್ವೆಲ್ಲಿಂಗ್ ಎಲ್ಲ ಏನೈತಲ್ಲ, ಏನು ಸ್ವೆಲ್ಲಿಂಗ್ ಇರಲಿಲ್ಲ, ಫುಲ್ಲು ನಾರ್ಮಲಾಗಿ ಬಂದಿತ್ತು. ರೀಸಸ್ ಬಂದು ನಾರ್ಮಲಾಗಿ ಹೋಗ್ತಿತ್ತಂತೆ. ಡಾಕ್ಟರ್ ಆಮೇಲೆ ಹೇಳಿದ್ರು ನನಗೆ, ಅದನ್ನು ಏನು ಪ್ರಾಬ್ಲಮ್ ಆಗಿಲ್ಲ ನಿಮ್ಗದು, ಇದಂಗೆ ಇದಾಗಿದೆ ಅಂತ ಅವಾಗ ಹೇಳಿದ್ರು ನನಗೆ. ಅದೇ ನಾನು ಇಲ್ಲಿ ವ್ಯೂವರ್ಸ್ ಹೇಳ್ತಾರೆ, ಐ ವುಡ್ ಲೈಕ್ ಟು ಟೆಲ್ ದ ಸೇಮ್. ಆಸ್ ಸೂನ್ ಆಸ್ ವಿ ಟ್ರಾನ್ಸ್ಪ್ಲಾಂಟ್ ಅ ಕಿಡ್ನಿ, ದ ಕಿಡ್ನಿ ಸ್ಟಾರ್ಟ್ಸ್ ವರ್ಕಿಂಗ್ ಇಮಿಡಿಯೇಟ್ಲಿ. So patient start passing urine immediately. So the same thing happened with Ravi. So as soon as the kidney was transplanted, he started passing urine. That's the reason he didn't have any breathlessness. So ಒಂದ್ಸತಿ ಯೂರಿನ್ ಪಾಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಒಂದ್ಸತಿ ಯೂರಿನ್ ಮಾಡಿದ್ರೆ ಅದು ಏನು ಲೋಡ್ ಇರುತ್ತಲ್ಲ ಹಾರ್ಟ್ ಮೇಲಾಗಲಿ ಅಥವಾ ಲಂಗ್ಸ್ ಮೇಲಾಗಲಿ, ಆ ಲೋಡ್ ಎಲ್ಲ ಕಮ್ಮಿ ಆಗುತ್ತೆ. ದಟ್ ಈಸ್ ದ ಫಸ್ಟ್ ಡಿಫ್ರೆನ್ಸ್. ಅಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರೋದು ಅಪಟೈಟ್, ಊಟ. ಹೌದು, ಅರ್ಥ ಆಯ್ತಾ? ಅದ್ರದ್ದೇನೋ ಡಿಫ್ರೆನ್ಸ್ ಕಾಣ್ತಾ ನಿಮಗೆ? ಅದ್ರದ್ದು ಅಲ್ಲಿ ಹಾಸ್ಪಿಟ್ಲ್ ಇರ್ಬೇಕೇನು ಅನಿಸಿಲ್ಲ. ಅದು ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ಮೇಲೆ ಊಟ ನಾನು ಮೊದಲು ಸ್ವಲ್ಪ ಅನ್ನ ತಿಂದ್ರೂ ಹೊಟ್ಟೆ ತುಂಬೋಗ್ತಿತ್ತು. ಮನೆಗೆ ಹೋದ್ಮೇಲೆ ಚೆನ್ನಾಗಿ ನಾನು ನಾರ್ಮಲ್ ಆಗಿ ಮುಂಚೆ ಈಗ ಹೆಲ್ತಿ ಆಗಿದ್ದಾಗ ಯಾವ ಥರ ಊಟ ಮಾಡ್ತಿದ್ನೋ ಅದೇ ಥರನೇ ಊಟ ಮಾಡ್ತಾ ಇದ್ದೀನಿ ಇವಾಗ. ಇನ್ನು ವೆಯ್ಟ್ ಗೇನು ಅಷ್ಟೇನೆ, ತುಂಬ ಲಾಸ್ ಆಗಿತ್ತು. ಈಗ ಕರೆಕ್ಟಾಗಿ ಲೆವೆಲ್ಗೆ ಬಂದಿದೆ ವೆಯ್ಟ್. ಬೇಸಿಕಲಿ ನೀವು ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಏನು ಕಾಂಪ್ಲಿಕೇಶನ್ ಇರಲಿಲ್ಲ? ನೀವೇ ಯೂರಿನ್ ಪಾಸ್ ಮಾಡ್ತೀವಿ. ನೀವೀಗ ಟ್ರಾನ್ಸ್ಪ್ಲಾಂಟ್ಗಿಂತ ಮುಂಚೆ ಎಷ್ಟು ಯೂರಿನ್ ಹೋಗ್ತಿದ್ರಿ? ಯೂರಿನ್ ಕಮ್ಮಿನೇ ಸರ್, 1 ಟೈಮ್ ಆರ್ 2 ಟೈಮ್ ಹೋದ್ರೆ ಅದು 150 to 200 ml ಹೋದ್ರೆ ಅದೇ ಹೆಚ್ಚು. ಅವಾಗ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಎಷ್ಟು ಹೋಗ್ತಿದ್ರಿ? ಟ್ರಾನ್ಸ್ಪ್ಲಾಂಟ್ ಆದಮೇಲೆ 500 to 400 500 1 ಟೈಮ್ಗೆ. ಅದೇ ಯೂರಿನ್ ಪೈಪ್ ರಿಲೀಸ್ ಮಾಡಿದ್ಮೇಲೆ. ಮುಂಚೆ ಅದು ನನಗೆ ಅದು ಗೊತ್ತಿಲ್ಲ ಏನು ಇದು ಮಾಡ್ತಿರೋದ. ಆಮೇಲೆ ನನಗೆ ಅದು ಚೆಕ್ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ರು. ಆ 1 ಟೈಮ್ ನಾನು ಪಾಸ್ ಮಾಡ್ಬೇಕಾದ್ರೆ 400, ಅಲ್ಲಿಂದ 500 ಒಳಗಡೆ ಪ್ರತಿ ಸಲನೂ ನಾನು ಡಿಸ್ಚಾರ್ಜ್ ಆಗೋವರೆಗೂ ಚೆಕ್ ಮಾಡಿದ್ದೀನಿ. ಅದಾದಮೇಲೆ ಮನೆಗೆ ಹೋದ್ಮೇಲೂ ಚೆಕ್ ಮಾಡಿದ್ದೀನಿ. 400 450 500 ml 1 ಟೈಮ್ಗೆ ಪಾಸ್ ಆಗ್ತಾಯಿತ್ತು ಸರ್ ಅದು. ಓಕೆ. ಈಗ ಟ್ರಾನ್ಸ್ಪ್ಲಾಂಟ್ ಆಗಿ 1 ವಾರ ಆದಮೇಲೆ ಡಿಸ್ಚಾರ್ಜ್ ಆದರೆ, ಡಿಸ್ಚಾರ್ಜ್ ಆದಮೇಲೆ ಫಾಲೋ ಅಪ್ಸ್ ಎಲ್ಲ ಯಾವ ಥರ ಇರ್ತಿತ್ತು ನಿಮಗೆ? ಫಾಲೋ ಅಪ್ಸು ಫಸ್ಟ್ ಸ್ಟಾರ್ಟಿಂಗ್ 1 ಮಂತ್ ಬಂದು ವೀಕ್ಲಿ ಒನ್ಸ್ ಇತ್ತು ನನಗೆ. ಬಂದು ಚೆಕ್ ಮಾಡಿ ಆಮೇಲೆ ಬ್ಲಡ್ ಟೆಸ್ಟ್ದು ಏನಿದೆ, ಆಮೇಲೆ ಯೂರಿನ್ದು ಏನಿದೆ ಅದನ್ನು ಚೆಕ್ ಮಾಡ್ಕೊಳಕ್ಕೆ ಹೇಳಿದ್ದು ಮಾಡಿದ್ರಿ. ಅವಾಗಲೂ ಏನಂತ ಕಾಂಪ್ಲಿಕೇಶನ್ಸ್ ಏನಾಗಿರಲಿಲ್ಲ. ಅದಾದಮೇಲಿಂದ 15 days ಒಂದ್ಸಲ ಬಂತದು ಟ್ಯಾಬ್ಲೆಟ್ಸ್ ಇದೆಲ್ಲ ಆನ್ ಟೈಮು. ನೀವು ಹೇಳಿದ್ರಿ ಮುಂಚೆ ಬೆಳಗ್ಗೆ 7 ಗಂಟೆಗೆ ತೊಗೊಂಡ್ರೆ ಮತ್ತೆ 7 ಗಂಟೆಗೆ ಅದೇ ಟೈಮಿಂಗ್ಸಲ್ಲೇ ತೊಗೋಬೇಕು, 8 ಗಂಟೆಗೆ ತೊಗೊಂಡ್ರೆ ಅದೇ ಟೈಮಿಂಗ್ಸಲ್ಲೇ ತೊಗೋಬೇಕು. ಆಮೇಲೆ 1 ಅವರ್ಗೆ ಒಂದೊಂದು ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ರಲ್ಲ, ಒಂದು ಲಿಸ್ಟ್ ಮಾಡಿ ಎಲ್ಲ ಟೈಮಿಂಗ್ಸ್ ಪ್ರಕಾರ ಬರ್ಕೊಡಿ, ಈ ಮಾತ್ರ ಈ ಟೈಮಲ್ಲೇ ತೊಗೋಬೇಕು ಅಂತ. ಅದೇ ಟೈಮಲ್ಲೇ ಫಾಲೋ ಅಪ್ ಮಾಡಿದ್ದೀನಿ ಅವಾಗೆಲ್ಲ. ಆ ಥರ ಮಾಡಿದೆ, ಏನು ಪ್ರಾಬ್ಲಮ್ ಬರಲಿಲ್ಲ ನನಗೆ. ಅವಾಗ ಮಧ್ಯದಲ್ಲಿ ಒಂದು ಸಲ ಏನೋ ಸ್ವಲ್ಪ ಜ್ವರ ಬಂದಂಗಾಯಿತು. ಬರೀ ಎಲ್ಲೂ ತೋರಿಸ್ಬೇಡಿ, ಒಂದು ಡೋಲಾ ತೊಗೊಳ್ಳಿ ಸಾಕು ಅಂತ ಹೇಳಿದ್ರಿ ನೀವು. ಅದು 1 ಟೈಮ್ ಬಿಟ್ಟರೆ ಅದಾದಮೇಲೆ ಏನು ಮತ್ತೆ ನನಗೆ ಜ್ವರ ಆಗಲಿ ಅಥವಾ ಸುಸ್ತಾಗಲಿ ಆ ಥರದ್ದೇನಿಲ್ಲ. ಕಂಪ್ಲೀಟ್ ರೆಸ್ಟಲ್ಲಿದ್ದೆ ಅವಾಗೆಲ್ಲ. ಫಾಲೋ ಅಪ್ ಬಂದ 3 months, ಆಫ್ಟರ್ 3 months 15 days ಒಂದ್ಸಲ, 15 months ಒಂದ್ಸಲ ಬ್ಲಡ್ ಟೆಸ್ಟಿಂಗು ಇದು ಮತ್ತು ಚೆಕಪ್ 3 ನಡೀತಾನೆ ಇತ್ತು ಸರ್ ಅಲ್ಲಿಂದ. ಓಕೆ. ಈಗ ನೀವು 6 months ಹತ್ರ ಕಂಪ್ಲೀಟ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ಟ್ರಾನ್ಸ್ಪ್ಲಾಂಟ್. ಸೊ ಈಗ ಇಲ್ಲಿ ಯಾರು ವ್ಯೂವರ್ಸ್ ಇದ್ದಾರೆ ಅಥವಾ ಯಾರನ್ನ ನೀವು ಮೆಸೇಜ್ ಕೊಡಬೇಕು, ಈಗ ಎಷ್ಟೊಂದು ಜನ ನಿಮ್ಮ ಥರ ಡಯಾಲಿಸಿಸ್ ಮಾಡಿಸ್ಕೊತಾ ಇರ್ತಾರೆ, ಈಗ ನಿಮ್ಮ ಫ್ರೆಂಡ್ಸಲ್ಲೇ ಇರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಎಲ್ಲ. ಸೊ ಅವ್ರಿಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ? ಅಂದರೆ ಈಗ ನಿಮ್ದು ಈಗ ಲಾಸ್ಟ್ 2 years ಇವಾಗ ಗಾನ್ ಥ್ರೂ ಅ ಜರ್ನಿ. ಹೌದು. ಫಸ್ಟು ಡಯಾಲಿಸಿಸ್ ಅಲ್ಲಿ ಇದ್ರಿ, ಡಯಾಲಿಸಿಸ್ ಆದಮೇಲೆ ನಿಮ್ಮ ತಾಯಿದು ಪರೀಕ್ಷೆ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ನಿಮ್ಮ ತಾಯಿದು ಆಗಲಿಲ್ಲ. ದೆನ್ ಆಮೇಲೆ ಸತ್ತವರು ರಿಜಿಸ್ಟರ್ ಮಾಡಿದ್ವಿ ಜೀವನ ಸಾರ್ಥಕತೆಯಲ್ಲಿ. ಅದಾದಮೇಲೆ ವೇಟಿಂಗ್ ಪೀರಿಯಡ್ ಇತ್ತು. ಈ ಟೈಮಲ್ಲಿ ವಾರದಲ್ಲಿ 3 ಸತಿ ಡಯಾಲಿಸಿಸ್ ಮಾಡಿಸ್ತಿದ್ರಿ, ಮಧ್ಯದಲ್ಲಿ ಇನ್ಫೆಕ್ಷನ್ ಆಯಿತು. ಸೊ ಇಷ್ಟಾಗಿ ಈಗ ಟ್ರಾನ್ಸ್ಪ್ಲಾಂಟ್ ಆಗಿ ಈಗ ಯು ಆರ್ ಲೀಡಿಂಗ್ ಅ ನಾರ್ಮಲ್ ಲೈಫ್. ಸೊ ವ್ಯೂವರ್ಸ್ಗೆ ಏನು ಮೆಸೇಜ್ ಕೊಡ್ಬೇಕಂತಿದ್ದೀರಾ? ಅಂದರೆ ನಿಮ್ಮ ಥರ ಇರೋರ್ಗೆ ಏನು ಹೇಳ್ಬೇಕಂತಿದ್ದೀರಾ? ಫಸ್ಟ್ ಹೇಳೋದು ವ್ಯೂವರ್ಸ್ಗೆ ಹೇಳಬೇಕು ಅಂದರೆ, ಸಿಂಟಮ್ಸ್ ಏನಾದರೂ ಕಾಣಿಸಿದ್ರೆ ಈ ಥರ ಮೀನ್ಸ್ ಸ್ವೆಲ್ಲಿಂಗ್ ಬರೋದು, ತಲೆ ಸುತ್ತು ಬರೋದು, ಅಥವಾ ಯೂರಿನಲ್ಲಿ ನೊರೆ ಥರ ಬರೋದು, ಸ್ಮೆಲ್ ಬರೋದು, ಆ ಥರದ್ದು ಏನಾದರೂ ಬಂದರೆ ನೆಗ್ಲೆಕ್ಟ್ ಮಾಡಬೇಡಿ. ಫಸ್ಟು ಡಾಕ್ಟ್ರಿಗೆ ಯಾರನ್ನ ನೀವು ಇಲ್ಲೇ ತೋರಿಸ್ಬೇಕು ಅಂತಲ್ಲ, ಯಾರಾದರೂ ಸರಿ ಫಸ್ಟು ಡಾಕ್ಟ್ರಿಗೆ ತೋರಿಸಿ ಅದನ್ನು ಏನಾಗಿದೆ ಅಂತ ತಿಳ್ಕೊಂಡಾಗ ಅವ್ರು ಒಂದು ಸಜೆಷನ್ ಕೊಡ್ತಾರಲ್ಲ ಅದನ್ನು ಫಾಲೋ ಅಪ್ ಮಾಡಿ ಫಸ್ಟು. ಆಮೇಲಿಂದ ಬೇರೆದು ಫಸ್ಟ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಸೊ ಫಸ್ಟ್ ಅದನ್ನು ಟ್ರೈ ಮಾಡಿ. ಅದನ್ನು ಇನ್ ಕೇಸ್ ನಿಮ್ಗೆ ಏನಾನ ಆ ಥರ ಪ್ರಾಬ್ಲಮ್ ಆಗಿದೆ ಅಂತಲೇ ಗೊತ್ತಾದರೆ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ನಮ್ಮ ಜೀವನಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಫಾಲೋ ಅಪ್ ಮಾಡೋದು ಅದನ್ನು, ಬಟ್ ಅಡಾಪ್ಟ್ ಮಾಡ್ಕೊಂಡ್ರೇ ನಾವು ಅದನ್ನು ಬದುಕೋಕ್ಕಾಗೋದು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ.
ನಾನು ಅನುಭವಿಸಿರೋದ್ರಲ್ಲಿ ಡಯಾಲಿಸಿಸ್ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಒಂದು ಕೆಲಸ ಮಾಡೋದಕ್ಕಾಗಲ್ಲ, ಒಂದು ಕಡೆ ಎಲ್ಲೂ ಹೋಗೋದಕ್ಕಾಗಲ್ಲ. ವಾರದಲ್ಲಿ 3 ಸಲ 3 ದಿನ ರಜಾನೇ ಆದರೆ ನೀವೆಲ್ಲೂ ಹೋಗೋಕ್ಕೂ ಆಗಲ್ಲ, ಮಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಅದನ್ನು ಟ್ರಾನ್ಸ್ಪ್ಲಾಂಟೇಷನ್ಗೆ ಡಾಕ್ಟರ್ ಸಜೆಷನ್ ಕೊಟ್ಟೇ ಕೊಡ್ತಾರೆ. ನಿಮಗೆ ಯಾವ ಡಾಕ್ಟರ್ ಹತ್ರ ಹೋದ್ರೂ ಎಲ್ಲೇ ಹೋದ್ರೂ ಸಜೆಷನ್ ಏನು ಕೊಡ್ತಾರೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಜೀವನ ಸರಿ ಹೋಗುತ್ತೆ, ನಿಮಗೂ ಸರಿ ಹೋಗುತ್ತೆ ಆ ಥರ ಪ್ರಾಬ್ಲಮ್ ಇದ್ದರೆ. As rightly said, you heard from the Ravi, so that he has gone through a journey since last 2 years. So initially he was diagnosed with kidney disease, where the biopsy was done, and subsequently he was put on dialysis. Since there were no family members available for donation, though his mother was available, but since mother was not fit for donation, we had to register him for deceased donor transplant. But during the course of dialysis, since the waiting period was close to 1.5 to 2 years, so that he was put on dialysis, and during this time he had lot of complication. He even contracted HIV infection, but in spite of that he underwent a successful deceased donor transplant. So I advise all the patients who are on dialysis, if you don't have any eligible donor who are available, consider for deceased donor registration. So once you are registered, there will be a waiting period of 1.5 to 2 years. After that you can undergo successful transplant. Thank you.